ಇವತ್ತು ಸಿನಿಮಾ ರಂಗ ಭಾಳ ಕಷ್ಟ ಇದೆ. ಇವತ್ತು ನಾವು ರಿಲೀಸ್ ಮಾಡೋ ಅಷ್ಟೊತ್ತಿಗೆ ಇನ್ನು 2 ದಿವಸದಲ್ಲೇ ನಮ್ಮ ಟಿ ವಿಗಳಲ್ಲಿ ಬಂದ್ಬಿಡ್ತಿತ್ತು. ಮುಂಚೆ ಎಲ್ಲ ನಾವೆಲ್ಲ ಹುಡುಗರಿದ್ದಾಗ ಥಿಯೇಟ್ರ್ಗಳಲ್ಲೇ ಟಿಕೆಟ್ ತೊಗೋಬೇಕು ಅಂತಂದರೆ 1 ತಿಂಗಳು 2 ತಿಂಗಳಾಗೋದು. ಇವತ್ತು ತುಂಬ ಫಾಸ್ಟ್ ಆಗಿಬಿಟ್ಟಿದೆ. ಟಿ ವಿಗಳಲ್ಲಿ ಇವತ್ತು ನಡೆದಿರೋದು ಸಾಯಂಕಾಲ ಅಷ್ಟೊತ್ತಿಗೆ ಏನು ನಡೆದಿದೆ ಅನ್ನೋದನ್ನ ಬಂದ್ಬಿಡ್ತಿದೆ. ಈ ಚಾಲೆಂಜಲ್ಲಿ ನವೀನ್ ಮಹಾದೇವ್ ಅವರು ಸಿನಿಮಾ ರಂಗದಲ್ಲಿ ಇವತ್ತು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಟ್ರೈಲರ್ ನೋಡಿದ್ದೀನಿ ನಾನು. ಅದೇ ರೀತಿ ಅವರ ತಂಡದವರಿಗೆ ದೇವರು ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿನ ಸಿನಿಮಾಗಳು ಮಾಡಲಿ ಅಂತೇಳಿ ನಾನು ಇವತ್ತು ಹಾರೈಸ್ತೇನೆ. ಧನ್ಯವಾದಗಳು ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ತಮಗೆ ಬಿಡುವಿಲ್ದಿದ್ರು ಕೂಡ ನವೀನ್ ಅವ್ರಿಗೋಸ್ಕರ ಈ ಟ್ರೈಲರ್ ಲಾಂಚ್ ಮಾಡಿಕೊಡೋದಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಈ ಒಂದು ಮೃತ್ಯು ದೇವತೆ ಸಿನಿಮಾದ ಟ್ರಯಲ್ ಮತ್ತು ಆಡಿಯೋ ಲಾಂಚ್ಗೆ ಆಗಮಿಸಿರುವ ಎಲ್ಲ ಬಂಧುಗಳಿಗೆ ವಂದಿಸುತ್ತಾ, ಈ ಒಂದು ಕನ್ನಡ ಸಿನಿಮಾ ರಂಗಕ್ಕೆ ಮೃತ್ಯು ದೇವತೆ ಚಿತ್ರದ ಮೂಲಕ ಒಬ್ಬ ನಿರ್ದೇಶಕನಾಗಿ, ಒಬ್ಬ ಪ್ರೊಡ್ಯೂಸರ್ ಆಗಿ ಬಂದಂತಹ ಹೊಸದಾಗಿ ಎಂಟ್ರಿ ಆದಂತಹ ಮಹಾದೇವ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಶುಭ ಹಾರೈಸ್ತೇನೆ. ಅವರ ಏನು ಕನಸುಗಳನ್ನ ಹೊತ್ಕೊಂಡು ಬಂದಿದ್ದಾರೆ ಈ ಒಂದು ಸಿನಿಮಾ ರಂಗಕ್ಕೆ, ಎಲ್ಲ ಕನಸುಗಳು ದೇವತೆ ಅವ್ರಿಗೆ ಆಶೀರ್ವಾದ ಕೊಡಲಿ ಅಂತ ಹೇಳ್ತಾ, ಯಾಕಂದರೆ ಮಹಾದೇವ್ ಅವರು ನಮ್ಮ ಸ್ನೇಹಿತರು, ನಾವು ಸುಮಾರು ವರ್ಷದಿಂದ ನೋಡಿದ್ದೀನಿ. ಅವರು ಕಷ್ಟಪಟ್ಟು ದುಡ್ದಂಥ ದುಡ್ಡಲ್ಲಿ ಒಂದು ಒಳ್ಳೆ ಸಿನಿಮಾ ತೆಗಿಬೇಕು ಅಂತ ಮುಂದೆ ಬಂದರು. ಅದರಲ್ಲೂ ಏನು ಇವಾಗ ಈ ಕಾಲದ ಹೆಣ್ಣುಮಕ್ಕಳ ಬಗ್ಗೆ ಅವರ ಒಂದು ಸಿನಿಮಾ ತೆಗಿಬೇಕು ಅಂತ ಮುಂದೆ ಬಂದಿದ್ದಾರೆ. ನಾವೆಲ್ಲರೂ ಹೇಳ್ತೀವಿ ನಾರಿ ಮುನಿದ್ರೆ ಮಾರಿ ಅಂತ. ಅದೇ ನಾರಿನ ಕೆಣಕಿದ್ರೆ ಮಾರಿಯಾಗಿ ಒಂದು ಮೃತ್ಯು ದೇವತೆಯಾಗಿ ಕಾಡ್ತಾಳೆ ಅನ್ನೋ ಒಂದು ಸಂದೇಶವನ್ನು ಈ ಸಿನಿಮಾದಲ್ಲಿ ಕೊಡ್ತಾ ಇದ್ದಾರೆ. ಯಾಕಂದರೆ ನಾನು ನೋಡಿದ್ದೀನಿ ಈ ಸಿನಿಮಾದ ಟ್ರಯಲು, ಎಲ್ಲ ಸಾಂಗ್ಗಳು ನೋಡಿದ್ದೀನಿ, ಭಾಳ ಚೆನ್ನಾಗಿ ಬಂದಿದೆ. ಈ ಸಿನಿಮಾ 100 ದಿನ ಪೂರೈಸಿ ಒಳ್ಳೆಯ ಒಂದು ಹಿಟ್ ಸಿನಿಮಾ ಆಗಲಿ ಅಂತ ದೇವ್ರನ್ನ ಪ್ರಾರ್ಥಿಸುತ್ತಾ, ಈ ಚಿತ್ರತಂಡದ ಎಲ್ಲ ತಂಡದವ್ರಿಗೂ ಒಳ್ಳೇದಾಗಲಿ, ದೇವರು ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಕಂಟೆಂಟ್ ಎಡಿಟೆಡ್ ರೂಪದಲ್ಲಿ ನೋಡಿದ್ರಿ ತೆರೆ ಮೇಲೆ, ಹೇಗೆ ಅನ್ನಿಸ್ತಾ ಇದೆ ಸರ್? ಆ್ಯಕ್ಚುಲಿ ಆಗಮಿಸಿದಂಥ ಎಲ್ಲರ ಗಣ್ಯರಿಗೆ ನಮಸ್ಕಾರಗಳು. ನಮ್ಮ ಸಿನಿಮಾ ಆ್ಯಕ್ಚುಲಿ ಇದೊಂದು ಚಾಲೆಂಜ್ ಇತ್ತು. ನಮ್ಮ ಡೈರೆಕ್ಟ್ರಿಗೆ ಗೊತ್ತಿದೆ ಮತ್ತು ಡೈರೆಕ್ಟ್ರಿಗೆ ಗೊತ್ತಿದೆ, ಸುಮಾರು ಚಾಲೆಂಜಸ್ನ ಫೇಸ್ ಮಾಡಿ ನಾವು ಬಂದಿರೋದು. ಮೊದಲನಾಗಿ ಹೇಳ್ಬೇಕಂದ್ರೆ, ಟೆಕ್ನಿಕಲ್ ಹೇಳ್ಬೇಕಂದ್ರೆ, ಇದೊಂದು ಹೊಸ ಕ್ಯಾಮ್ರಲ್ಲಿ ಶೂಟ್ ಮಾಡಿರೋದು. ಈ ಕ್ಯಾಮ್ರಲ್ಲಿ ಫುಲ್ ಫ್ಲೆಜ್ಡಾಗಿ ಒಂದು ಸಿನಿಮಾ ಮಾಡಿದ್ದು ಇದೆ, ಫಸ್ಟ್ ಟೈಮ್ ಅನಿಸುತ್ತೆ ಬೆಂಗಳೂರಲ್ಲಿ. ಇದು ರಾನಿನ್ 4D DJ ಅವ್ರದ್ದು. ಸೊ ಸ್ವಲ್ಪ ಟೆಕ್ನಿಕಲ್ ಚಾಲೆಂಜಸ್ ಇತ್ತು, ಲೆನ್ಸ್ ಕಂಪ್ಯಾಟಿಬಿಲಿಟಿ ಇದೆಲ್ಲ ನೋಡಿ ಇವತ್ತು ಔಟ್ಪುಟ್ ನೋಡಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಒಂದು ಒಳ್ಳೆ ಚಾಯ್ಸ್ ಮಾಡಿದ್ವಿ ಅಂತ ಸೆಲೆಕ್ಷನಲ್ಲಿ. ಅದು ಬಿಟ್ಟರೆ ನಮ್ಮ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ಸು ಒಳ್ಳೆ ಸಪೋರ್ಟ್ ಕೊಟ್ಟರು. ಅಂದರೆ ಯಾವ ಇದರಲ್ಲೂ ಕೊರತೆ ಇಟ್ಟಿಲ್ಲ. ಸೊ ಹಾಗಾಗಿ ನೀವೇನು ನೋಡ್ತಿದ್ರೋ ಅದು ಬಂದಿದೆ. ಮತ್ತು ಇನ್ನೇನು ಬೇಕಂದರೆ ನಮ್ಮ ಆರ್ಟಿಸ್ಟು ಅಷ್ಟೇ ಚೆನ್ನಾಗಿ ಮಾಡಿದ್ರು. ವಿನಯ್ ಪ್ರಸಾದ್ ಮೇಡಮ್ ನಮಸ್ಕಾರ, ತುಂಬ ಪೇಷನ್ಸ್ ಇಟ್ಟು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ವಿನಯ್ ಪ್ರಸಾದ್ ಮೇಡಮ್ ಅವರು ತುಂಬ ಇನ್ಪುಟ್ಸ್ ಎಲ್ಲ ಕೊಟ್ಟರು, ಟೆಕ್ನಿಕಲಿ ಕೂಡ ಕೊಟ್ಟರು, ಮತ್ತು ಲೈಕ್ ಆ್ಯಕ್ಟಿಂಗ್ ವಿಚಾರದಲ್ಲಂತೂ ಅವ್ರಿಗೆ ಏನೂ ಹೇಳೋಂಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಅವ್ರ ಜೊತೆಲ್ಲ ಕೆಲಸ ಮಾಡ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಸುಮಾರು ವರ್ಷಗಳಿಂದ ನಾವು ಅವ್ರನ್ನ ನೋಡ್ಕೊಂಡು ಬೆಳ್ಕೊಂಡು ಬಂದಿದ್ದೀವಿ ನಾವು. ಗಣೇಶನ ಮದುವೆಯಲ್ಲಿ ಸುಮಾರು ಸಿನಿಮಾಗಳು ನಮ್ಮ ಫೇವ್ರೇಟ್ ಇದೆ. ಓಕೆ, ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಾನು ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಮಾತಾಡ್ತಿದ್ದೀನಿ, ಏನಾದರೂ ತಪ್ಪಾದರೆ ಕ್ಷಮಿಸಿ. ಸೊ ಈ ಸಿನಿಮಾದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿರೋ ನವೀನ್ ಮಹಾದೇವ್ ಸರ್ ಹಾಗೂ ದೇವು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಹೆಸರು ಪವನ್ ಶೆಟ್ಟಿ ಅಂತ, ಹೆಸರು ಹೇಳೋದೇ ಮರ್ತದೆ. ಈ ಸಿನಿಮಾದಲ್ಲಿ ಹುಣಸೆ ಅನ್ನೋ ಕ್ಯಾರೆಕ್ಟ್ರು ಮಾಡಿದ್ದೀನಿ. ಸೊ ಸರ್ ಜೊತೆನೇ ಟ್ರಾವೆಲ್ ಆಗುತ್ತೆ ಕ್ಯಾರೆಕ್ಟ್ರು, ಚೆನ್ನಾಗಿದೆ. ಆ್ಯಂಡ್ ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ,
ವಿನಯ್ ಪ್ರಸಾದ್ ಮೇಡಮ್ ಜೊತೆ ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಸೊ ಆದಷ್ಟು ಬೇಗ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆ್ಯಂಡ್ ಪ್ರೆಸ್ ಟೀಮ್ಗೆ, ಗೆಸ್ಟ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವರ್ಷಿತಾ. ನಾನು ಈ ಸಿನಿಮಾದಲ್ಲಿ ಲಕ್ಷ್ಮಿ ಅನ್ನೋ ಪಾತ್ರ ಮಾಡಿದ್ದೀನಿ. ನನಗೆ ತುಂಬ ಖುಷಿ ಆಯಿತು ನಾನು ಈ ಪಾತ್ರದಲ್ಲಿ ಮಾಡಿರೋದಕ್ಕೆ. ಮತ್ತು ಎಷ್ಟೊಂದು ಡೈಲಾಗ್ಸ್ಗಳು ಮಿಸ್ ಆಗಿದೆ. ಅಪ್ಪ ಎಲ್ಲ ಹೇಳ್ಕೊಟ್ರಾ? ಅಪ್ಪ ಎಲ್ಲ ಹೇಳ್ಕೊಟ್ಟಿದೆ. ಇವಾಗ ನಾನು ಡೈಲಾಗ್ ಹೇಳ್ತೀನಿ. ಉಪ್ಸಾರು, ಬಸ್ಸಾರು, ಮೊಳಕೆ ಕಟ್ಟಿದ ಸಾರು, ಹುರ್ಲಿಕಾಯಿ ಸಾರು, ಅವರೆಕಾಳು ಸಾರು, ಅಳಸಂಡೆ ಕಾಳು ಸಾರು, ಇದ್ಕಿದ ಬೇಳೆ ಸಾರು, ಬಸಳೆ ಸೊಪ್ಪು ಸಾರು, ಇಷ್ಟೆಲ್ಲ ಸಾರುಗಳನ್ನು ನಮ್ಮ ಅಜ್ಜಿ ಕೈನಾಗ ಮುದ್ದೆ ಮಾಡಿಸ್ಕೊಂಡು ದಿನಾಲು ಉಣ್ತಿದ್ರೆ ಎಂಥ ಶಕ್ತಿ ಬರ್ತದೆ ಗೊತ್ತೇನಕ್ಕೋ. ಸೂಪರ್. ಥ್ಯಾಂಕ್ ಯು ವರ್ಷಿತಾ, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಅಷ್ಟೇನಾ ಪ್ರಿಪೇರ್ ಆಗಿದ್ದ ಸ್ಪೀಚು? ಅಷ್ಟೇನಾ? ಸರಿ, ಥ್ಯಾಂಕ್ ಯು ವರ್ಷಿತಾ, ಧನ್ಯವಾದಗಳು. ಪವನ್ ಶೆಟ್ಟಿ ಅವರೇ ಥ್ಯಾಂಕ್ ಯು, ತಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ಮತ್ತು ನಮ್ಮ ಚಿಟ್ಟ ಅವ್ರ ಬಗ್ಗೆ ಅಂತೂ ಹೇಳಲೇಬಾರ್ದು, ಎಕ್ಸಲೆಂಟು ಟೆಕ್ನಿಷಿಯನು. ಸೊ ಎಂಟೈರ್ ಕ್ರೂ ನಮಗೆ ಸಪ್ರೇಟಾಗಿ ಆರ್ಟಿಸ್ಟೇ ಸಪ್ರೇಟು ಮತ್ತು ಟೆಕ್ನಿಷಿಯನ್ ಸಪ್ರೇಟ್ ಅಂತ ಅನಿಸಿಲ್ಲ. ಒಳ್ಳೆ ಫ್ಯಾಮಿಲಿಯಾಗಿ, ಫ್ರೆಂಡ್ಸ್ ಆಗಿ ಜರ್ನಿ ತುಂಬ ಚೆನ್ನಾಗಿತ್ತು ಈ ಮೂವಿ ಶೂಟಲ್ಲಿ. ಇನ್ನು ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಅವ್ರು ಹೇಳ್ದಂಗೆ ಖಡಕ್ ವಿಲನ್ ಪಾತ್ರ ಅಲ್ಲ, ಒಂದು ರೇಂಜ್ಗೆ ನೆಗೆಟಿವ್ ಪಾತ್ರ ಇದೆ. ಬೈಕೊಳ್ಳೋದಂತೂ ಗ್ಯಾರಂಟಿ. ಮೂವಿ ನೋಡಾದ್ಮೇಲೆ ನನ್ನನ್ನಂತೂ ಬೈಕೊಳ್ತೀರ, ಏನಕ್ಕೆಂದರೆ ಅಂಥ ಕೆಲಸ ಮಾಡಿರ್ತೀನಿ ಅದರಲ್ಲಿ. ಅದ್ರ ಜೊತೆಗೆ ಹೇಳಬೇಕು ಅಂದರೆ ಫೀಮೇಲ್ ಆರ್ಟಿಸ್ಟು ಇಬ್ಬರು ಇವರಿದ್ದಾರೆ. ಹಾಂ, ಸಾರಿ ನನಗೆ ಕ್ಯಾರೆಕ್ಟರ್ ನೇಮ್ ಮರ್ತೋಗ್ಬಿಟ್ಟಿದೆ. ಆರತಿ ಮತ್ತು ಡಯಾನಾ. ಆರತಿ ಮತ್ತು ಸಾರಿ ಸಾರಿಕಾ ಮತ್ತು ಡಯಾನಾ, ಕರೆಕ್ಟ್ ಅಲ್ವಾ? ಇಲ್ಲಲ್ಲ, ನೀವು ಒರಿಜಿನಲ್ ನೇಮು. ಹಾಂ, ಸಾರಿಕಾ ಡಯಾನಾ, ಸಾರಿ. ಇಬ್ಬರು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ನಮಗೆ ನಮ್ಮ ಟ್ರ್ಯಾಕ್ ಬಿಟ್ಟರೆ ಬೇರೆ ಟ್ರ್ಯಾಕಲ್ಲಿ ಏನು ನಡೀತಿದೆ ಅಂತ ನಮಗೆ ದೇವರಾಣೆ ಗೊತ್ತಿರಲಿಲ್ಲ. ಮ್ಯಾಮ್ ಜೊತೆ ಪಾಪ ನಾನು ಆ್ಯಕ್ಟ್ ಮಾಡ್ಬೇಕಂತಿದ್ರು, ಒಂದಿನನೂ ಅವ್ರು ಮೀಟ್ ಆಗಿಲ್ಲ. ನಾನು ಫಸ್ಟ್ ಟೈಮ್ ಇಲ್ಲೇ ಮೀಟ್ ಆಗ್ತಿರೋದು. ಸೊ ಒಂದು ಚಾನ್ಸ್ ಸಿಕ್ಕಿದ್ರೆ ಮೀಟ್ ಆಗ್ಬೋದಿತ್ತು, ಪರವಾಗಿಲ್ಲ. ಮುಂದಿನ ದಿನಗಳಲ್ಲಿ ಆಗ್ಬೋದೇನೋ ಗೊತ್ತಿಲ್ಲ. ಇದ್ರ ಜೊತೆಗೆ ಹಾಡಿಗೂ ಟ್ರೈಲರ್ ಅಂತೂ ಟ್ರೈಲರ್ ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಡು ತುಂಬ ಚೆನ್ನಾಗಿದೆ. ನವೀನ್ ಸರ್ ಅಂತೂ ಪ್ರೊಮೋ ನೋಡಿರ್ತೀರ, ಹಾಡಲ್ಲಿ ರೊಮ್ಯಾಂಟಿಕ್ಕಾಗಿ ಮಾಡಿದ್ದಾರೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಒಳ್ಳೆ ಶೂಟ್ ಆಗಿದೆ ಸಾಂಗು. ಇನ್ನೇನೇ ಇದ್ದರೂ ಮೂವಿನ ಥಿಯೇಟ್ರ್ಗಳಲ್ಲಿ ಎಂಜಾಯ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಹಿನ್, ಧನ್ಯವಾದಗಳು. ಸೂರ್ಯ ಅವರೇ. ಇದಾಗಿ ಎಲ್ರಿಗೂ ಧನ್ಯವಾದಗಳು. ಯಾಕಂದರೆ ಎಲ್ಲರೂ ಕೂಡ ಬಂದಿದ್ದೀರಾ ಇವತ್ತು ನಮ್ಮ ಸಿನಿಮಾಗೋಸ್ಕರ. ನನ್ನ ಹೆಸರು ಸೂರ್ಯ ಅಂತ, ಮೈಸೂರು ಹುಡುಗ. ನಂದು ಇದರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದರಲ್ಲಿ ದೇವಣ್ಣ ಮತ್ತು ನವೀನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮಿಕ್ಕಿದೆಲ್ಲ ಇವರೇ ಹೇಳಿದ್ದಾರೆ. ಆ ಥರ ನನ್ನ ಪಾತ್ರದ ಬಗ್ಗೆ ಅಂತ ಹೇಳಿದ್ರೆ, ಸೊ ಒಂದು ಒಳ್ಳೆ ಪಾತ್ರ. ಸೊ ನಮಗೂ ಅದು ಒಂದು ಟಾಸ್ಕ್ ಇದ್ದಂಗಿತ್ತು. ಸೊ ನವೀನ್ ಸರ್ ನಮ್ಗೆ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೂರ್ಯ, ಧನ್ಯವಾದಗಳು ಮಾಹಿನ್ ಅವರೇ. ಥ್ಯಾಂಕ್ ಯು ಸೋ ಮಚ್, ಆಲ್ ದ ವೆರಿ ಬೆಸ್ಟ್ ತಮ್ಮಿಬ್ಬರಿಗೂ. ಮೃತ್ಯು ದೇವತೆ, ಈಗಾಗಲೇ ಒಂದು ಹಾಡನ್ನು ನಾವು ಗಮನಿಸಿದ್ವಿ. ತುಂಬಾ ಕ್ಯೂಟಾಗಿ ಕಾಣಿಸ್ಕೊಂಡಿದ್ದೀರಿ. ಸೊ ಸಿನಿಮಾ ಬಗ್ಗೆ, ತಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಿ ಹಿಮಾ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹಿಮಾಶ್ರೀ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದೀನಿ, ಮೀಡಿಯಾದವ್ರಿಗೆಲ್ಲ ಎಲ್ಲ. ನಾನು ಸ್ವಲ್ಪ ಮೂವೀಸ್ ಆದಮೇಲೆ ಗ್ಯಾಪ್ ಆಗಿತ್ತು, ಅಂದರೆ ವರ್ಕಿಗೆ ವೆಯ್ಟ್ ಮಾಡ್ತಾ ಇದ್ದೆ, ಯಾವುದಾದ್ರೂ ಒಳ್ಳೆ ಪಾತ್ರ ಸಿಗಲಿ, ಯಾವುದಾದ್ರೂ ಒಳ್ಳೆ ಮೂವಿ ಸಿಗಲಿ ಅಂತ. ಹೀಗೆ ಇರುವಾಗ ಅಂದರೆ ಕಾಸ್ಟಿಂಗ್ ಡೈರೆಕ್ಟ್ರಿಂದ ಕಾಲ್ ಬಂತು, ಹೋದೆ ಆಡಿಷನ್ಗೆ ಅಂತ. ಹೋಗೋ ದಿನ, ಇದೊಂದು ಚಿಕ್ಕ ಕತೆ ಹೇಳ್ತೀನಿ, ಚೆನ್ನಾಗಿದೆ, ಮಜವೆ ಆಗಿದೆ. ನೀವೆಲ್ಲ ತುಂಬ ಸೈಲೆಂಟಾಗಿ ಸೊಪ್ಪು ಕೂತಿದ್ದೀರಾ, ಸ್ವಲ್ಪ ಈ ಕತೆ ಕೇಳಿದ್ರೆ ಎಂಜಾಯ್ ಮಾಡ್ತೀರಾ. ಸೊ ಹಾಗಾಗಿ ಹೋದೆ ಆಡಿಷನ್ಗೆ. ಹೋಗುವಾಗ ಎಷ್ಟು ಪ್ರಾಬ್ಲಮ್ ಆಯಿತು ಅಂದರೆ, ಹತ್ತಿರ ಇದೆ, ಒಂದು 8 ಕಿಲೋಮೀಟರ್ಸ್ ಏನು ನನ್ನ ಮನೆಯಿಂದ ಆಫೀಸ್ ಇರೋದು. ಸುತ್ತುತ್ತಾ ಇದ್ದಾನೆ ಆಟೋದವನು, ನನ್ನನ್ನು ಕರ್ಕೊಂಡೋಗಿ ಬಿಡ್ತಾನೆ ಇಲ್ಲ. ನನಗೆ ಲೊಕೇಶನ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಸೊ ದೇವು ಅವ್ರಿಗೆ ಕಾಲ್ ಮಾಡಿದೆ, ಸರ್ ನಾನು ಆಫೀಸ್ ಹತ್ರನೇ ಸುತ್ತಾ ಇದ್ದೀನಿ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ನಾನು ಸ್ವಲ್ಪ ಸಭೆ ಹೇಳಿದೆ, ಏನು ಸರ್ ಹಂಗೆ ಸರ್ ಹಿಂಗೆ ಸರ್, ಏನು ಗೊತ್ತಾಗ್ತಾ ಇಲ್ಲ ಸರ್, ಏನು ಸರ್ ನೀವು ಕಾಲೇ ಪಿಕ್ ಮಾಡ್ತಾ ಇಲ್ಲ ಅಂತ. ದೇವು ಸರು ಬ್ಲಾಸ್ಟ್ ಆಗಿಬಿಟ್ರು. ಹೋದೆ, ನೋಡಿದ್ರು. ಹಾಂ ಓಕೆ ಅಮ್ಮ, ಎಷ್ಟು ಮೂವಿ ಮಾಡಿದ್ಯಾ? ಹಾಂ ಸರ್, ಒಂದು 15 ಮೂವಿ ಮಾಡಿದ್ದೀನಿ, ರಿಲೀಸ್ ಆಗಿದೆ ಸರ್, ಸೀರಿಯಲೆಲ್ಲ ಮಾಡಿದ್ದೀನಿ. ಓ ಹೌದಾ, ಓಕೆ.
ಹಾಂ ಸರಿಮ್ಮ ನಾವು ಹೇಳಿ ಕಳಿಸ್ತೀವಿ ಅಂದರು. ನಾನು ಬಂದೆ. ಕಾಲ್ ಆಯಿತು ನವೀನ್ ಸರ್ಗೆ, ಸರ್ ಆ ಹುಡುಗಿ ಬೇಡ ಸರ್, ಆ ಹುಡುಗಿ ಭಾರಿ ಬೈದ್ಲು ಸರ್, ಆ ಹುಡುಗಿ ಜೋರು ಸರ್, ಹಂಗೆ ಹಿಂಗೆ. ಹೌದಾ, ಹಂಗಂದ್ಲ? ಇಲ್ಲಲ್ಲಪ್ಪ, ನನ್ನ ಹತ್ರ ಚೆನ್ನಾಗೇ ಮಾತಾಡಿದ್ಲು ಫೋನಲ್ಲಿ. ಓಕೆ, ಅದಾದಮೇಲೆ ಮತ್ತೆ ಓಕೆ ಏನೋ ಆಯಿತು ಬಿಡಪ್ಪ, ಮೂವಿ ಆಗಲ್ಲ ಇದು ನನಗೆ ಅಂತ ಹೇಳಿ ಸುಮ್ಮನಾದೆ. ದೆನ್ ಅದಾದಮೇಲೆ ಮತ್ತೆ ನಮ್ಮ ನವೀನ್ ಸರ್ ಅವರು ಕಾಲ್ ಮಾಡಿದ್ರು, ಇಲ್ಲಮ್ಮ ಬಾ ನಾವು ಒಂದ್ಸಲ ಮಾತಾಡೋಣ, ನಾನೆಲ್ಲ ಡಿಸ್ಕಷನ್ ಮಾಡ್ತೀನಿ, ಆಫೀಸ್ಗೆ ಬಾ ಅಂತ. ಸರಿ, 2ನೇ ಟೈಮ್ ಏನು ಪ್ರಾಬ್ಲಮ್ ಆಗಲಿಲ್ಲ, ಫಸ್ಟ್ ಟೈಮ್ ಗೊತ್ತಿತ್ತಲ್ಲ ಲೊಕೇಶನ್ನು, ಹಾಗಾಗಿ ಹೋದೆ, ಮಾತಾಡಿದೆ. ನಮ್ಮ ನವೀನ್ ಸರ್ ನೋಡಿದಾಗ ಅಯ್ಯಪ್ಪ ತುಂಬ ಸ್ಟ್ರಿಕ್ಟ್ ಅಪ್ಪ ಇವರು, ಹೆಂಗಪ್ಪ ಮಾತಾಡೋದು ಇವ್ರ ಹತ್ರ ಅನಿಸ್ತು. ಬಟ್ ಅಪ್ಪ ಎಷ್ಟು ಸ್ವೀಟ್ ಅಂದರೆ ನಮ್ಮ ನವೀನ್ ಸರು, ಅವ್ರ ಪ್ರೊಡ್ಯೂಸರ್ ಥರ ಆಗಲಿ, ಡೈರೆಕ್ಟ್ರ್ ಥರ ಆಗಲಿ, ನನಗೆ ಈಗ ನಾನೊಂದು ಇಲ್ಲ ಅಂದ್ರೆ ಒಂದು 15 ಸಿನಿಮಾ ಮಾಡಿದ್ದೀನಿ, ಆಲ್ಮೋಸ್ಟ್ ಡೈರೆಕ್ಟ್ರ್ ನೋಡಿದ್ದೀನಿ. ಒಬ್ಬರು ಸ್ವಲ್ಪ ಕೋಪ ಮಾಡ್ಕೊಳ್ತಾರೆ ಬೇಗ, ಕೆಲವೊಬ್ಬರು ಸೈಲೆಂಟ್ ಆಗಿರ್ತಾರೆ, ಲೈಕ್ ಎಲ್ಲ ಥರ ನೀವು ನೋಡಿರ್ತೀರ. ಬಟ್ ನಮ್ಮ ನವೀನ್ ಸರ್ ಥರ ನಾನು ಯಾವ ಡೈರೆಕ್ಟ್ರೂ ನೋಡಿಲ್ಲ. ಎಷ್ಟೊಂದು ಮಗು ಥರ ಅವರು, ಅವ್ರ ಮನೆ ಹೆಣ್ಮಕ್ಳು ಥರ ನಮ್ಮನ್ನ ಟ್ರೀಟ್ ಮಾಡಿದ್ದಾರೆ. ನಾನಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗೋಳ್ ಕೊಟ್ಟಿದ್ದೀನಿ. ಸಿನಿಮಾಗೆ ತೊಂದರೆ ಅಲ್ಲ, ಲೈಕ್ ಶೂಟಿಂಗ್ ಮಾಡುವಾಗಂತೂ ದೇವು ಸರ್ಗಾಗಿರ್ಬೋದು, ಟೀಮ್ ಆಗಿರ್ಬೋದು, ಎಲ್ಲರಿಗೂ ಸಿಕ್ಕಾಪಟ್ಟೆ ಅಂದರೆ ಸ್ವಲ್ಪ ತುಂಟಾಟ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಸಿನಿಮಾ ಮಾಡಿದ್ದೀವಿ. ಇದು ನಾನು ಸೆಲೆಕ್ಟ್ ಆಗಿದ್ದ ರೀತಿ ಒಂಥರ ಆಗಲ್ಲ ಅಂದ್ಕೊಂಡಿದ್ದು. ಬಟ್ ಸಿನಿಮಾಗೆ ಸೆಲೆಕ್ಟ್ ಆದಮೇಲೆ ಒಂದು ನನಗೆ ಈ ಪಾತ್ರ ಹೇಳಿದ್ರು, ಈ ಥರ ಇದೆ ಸಂಧ್ಯಾ ಅನ್ನೋ ಪಾತ್ರ, ಹಳ್ಳಿ ಹುಡುಗಿ, ಮೇಕಪ್ ಏನು ಇರಲ್ಲ ಅಮ್ಮ, ಹೆಂಗಿರುತ್ತೋ ಹಾಗೆ ಮಾಡಬೇಕಾಗತ್ತೆ, ನ್ಯಾಚುರಲ್ ಆಗಿರುತ್ತೆ, ಮಂಡ್ಯ ಭಾಷೆ ಮಾತಾಡಬೇಕು ಅಂದರು. ಸೊ ನಾನ್ಯಾವತ್ತೂ ಆ ಥರ ಪಾತ್ರ ಮಾಡಿಲ್ಲ, ಆಲ್ಮೋಸ್ಟ್ ಸ್ವಲ್ಪ ಮಾಡ್ರನ್ ಆ ಥರ ಪಾತ್ರಗಳನ್ನ ನಂಗೆ ಅದೇ ಸಿಕ್ಕಿರೋದು ಆಲ್ಮೋಸ್ಟ್ ಆಗಿ. ಸೊ ಓಕೆ ನೋಡುವ ಸರ್, ಮಾಡ್ತೀನಿ ನಾನು ಹಾಗಿದ್ರೆ ಅದೇನೆ. ಇಲ್ಲಮ್ಮ ಸ್ವಲ್ಪ ಕಾಡು ಅದರಲ್ಲೆಲ್ಲ ಇರುತ್ತೆ, ಮಾಡಬೇಕಾಗತ್ತೆ. ಹಾಂ ಸರ್, ನಾನು ಮಲೆನಾಡು ಹುಡುಗಿ, ನಾನು ಶಿವಮೊಗ್ಗದವಳು, ನನಗೆ ಕಾಡ್ಗೀಡೋದೆಲ್ಲ ಹೊಸ ಪರಿಚಯ ಏನಿಲ್ಲ, ನಾನು ಮಾಡ್ತೀನಿ ಸರ್. ಸರಿ ಅಂತ ಆಯಿತು. ಶೂಟ್ ಎಲ್ಲ ಅಂದರೆ ಈ ಕತೆಗಳೆಲ್ಲ ಹೇಳಿದ್ರು, ಶೂಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ನನಗೆ ಮಾಡುವಾಗ ಏನಪ್ಪ, ನಾವು ಇವಾಗ ಬೆಳೀತಾ ಇರೋ ಹೀರೋಯಿನ್ಸು ತುಂಬ ಮುದ್ದಾಗಿ ಕಾಣಬೇಕು ಕ್ಯಾಮ್ರಾಗಳಲ್ಲಿ, ಡೈರೆಕ್ಟರ್ ಕಣ್ಗೆ, ಲೈಕ್ ಬೇರೆಯವ್ರಿಗೆ ಚೆನ್ನಾಗಿ ಕಾಣಿಸ್ಬೇಕು, ಅವಾಗ ತಾನೇ ನಮ್ಮನ್ನ ತಗೊಳ್ಳೋದು ನೆಕ್ಸ್ಟ್ ಫಿಲ್ಮ್ಗೆ. ನಮ್ಮ ಆ್ಯಕ್ಟಿಂಗ್ ಆಗಿರ್ಬೋದು, ನಮ್ಮ ಲುಕ್ ಆಗಿರ್ಬೋದು, ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ನಾವು ಬೆಳೆಯೋ ಹೀರೋಯಿನ್ಗಳಾಗಿರೋದ್ರಿಂದ ಅಂತ. ಸೊ ಹಿಂಗೆ ಅಂದ್ಕೊಂಡು ಏನೋ ಸೆಲೆಕ್ಟ್ ಮಾಡ್ಕೊಂಬಿಟ್ನಲ್ಲ, ಹಿಂಗೆ ಮೇಕಪ್ ಇಲ್ಲ ಏನಿಲ್ಲ, ಹೆಂಗಪ್ಪ ಇದು ಅಂತ. ಅದಾದಮೇಲೆ ಸೊ ನನಗೆ ನನ್ನ ಹೀರೋ ನಂಗೆ ಗೊತ್ತಿಲ್ಲ, ನಾನು ಇಷ್ಟು ಆ್ಯಕ್ಟಿವ್ ಆಗಿರೋದಕ್ಕೋ ಇಲ್ಲ ಅವ್ರಿಷ್ಟು ಅವ್ರ ಜೊತೆಗೆ ಇಷ್ಟು ಚೆನ್ನಾಗಿ ಜೆಲ್ ಆಗಿರೋದಕ್ಕೋ ಅವರಂದರು, ಹಿಮ ಒಂದು ಸಾಂಗ್ ಕೊಡ್ತೀನಿ ನಿಮಗೆ, ಸಾಂಗ್ ಮಾಡೋಣ. ಹಾಂ ಓಕೆ ಸರ್, ಎಸ್ ಸರ್, ಆಯ್ತು ಸರ್, ಓಕೆ ಸರ್, ನಾನು ರೆಡಿ ಸರ್. ಸೊ ಅದಾದಮೇಲೆ ಬಂದಿದ್ದಂಥ ಸಾಂಗ್ ಅದು ತುಂಬ ಚೆನ್ನಾಗಿ ಆ ಸಾಂಗ್ನ ನಂಗೆ ಕೊಟ್ಟಿದ್ದಾರೆ. ನಾನು ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ಮಾಡೋದಕ್ಕೆ, ಡ್ಯಾನ್ಸ್ ಎಲ್ಲ. ಸೊ ಅವರು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ನನ್ನ ಪಾತ್ರ ಈ ಸಿನಿಮಾದಲ್ಲಿ. ಅಂದರೆ ನಾನು ಹಳ್ಳಿ ಹುಡುಗಿ, ಸೊ ಮಂಡ್ಯ ಭಾಷೆ ಮಾತಾಡ್ತೀನಿ, ಸ್ವಲ್ಪ ಗಲೀಜಾಗಿರ್ತೀನಿ ತುಂಬ ಗಲೀಜಾಗಿರ್ತೀನಿ. ಸೊ ಇನ್ನೆಲ್ಲ ಹೇಳೋಕ್ಕಾಗಲ್ಲ ಯಾವುದನ್ನು, ನೀವು ಸಿನಿಮಾ ನೋಡಿ. ನಾವು ಆದಷ್ಟು ಬೇಗ ತೆರೆ ಮೇಲೆ ಬರ್ತಾ ಇದ್ದೀವಿ. ಈಗ ಸಾಂಗ್ ಮತ್ತು ಟ್ರೈಲರ್ ಆಗಿದೆ. ಸೊ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ, ಸ್ವಲ್ಪ ಪ್ರಚಾರ ಮಾಡಿ. ನೋಡಿದ್ದೀರ ಆಲ್ಮೋಸ್ಟ್ ಹೊಸಬ್ರಾಗಿರೋದ್ರಿಂದ ನಮ್ಮ ಕೈಲಿ ಆದಷ್ಟು ತಪ್ಪುಗಳಾಗತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾವು 100% ಕೊಟ್ಟಿದ್ದೀವಿ, ಹಂಗೆ ಮಾಡಿ ಅದೆಲ್ಲ ಏನಿಲ್ಲ. ನಾವು ತುಂಬ ಪ್ರಯತ್ನಪಟ್ಟು ಶ್ರದ್ಧೆಯಿಂದ ಒಂದು ಮಟ್ಟದಲ್ಲಿ ಒಂದು ಸಿನಿಮಾನ ಮಾಡಿದ್ದೀವಿ, ಖುಷಿಯಿಂದ. ಸೊ ನೀವೂ ಆಗಲಿ ಹೊಸಬ್ರಾಗಿರೋದ್ರಿಂದ ನಮ್ಮನ್ನ ಬೆಳೆಸಿ ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೆ ಈ ಸಿನಿಮಾದಲ್ಲಿ ನಾನು ವಿನಯ್ ಅಮ್ಮನ ಜೊತೆಗೆ ಆ್ಯಕ್ಟ್ ಮಾಡಿ, ವಿನಯ್ ಪ್ರಸಾದ್ ಅಮ್ಮನ ಜೊತೆಗೆ. ಇದು ಫಸ್ಟ್ ಟೈಮ್ ಅಲ್ಲ. ನನಗೇನು ಲಕ್ ಅಂದರೆ, ನಾನು ಫಸ್ಟ್ ಬಣ್ಣ ಹಚ್ಚಿ ಸೀರಿಯಲ್ಲು ಸುಂದ್ರಿ ಅಂತ, ಆ ಸೀರಿಯಲಲ್ಲಿ ಅಮ್ಮನ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಅದಾಗಿ ಒಂದು 6-7 ವರ್ಷ ಆದಮೇಲೆ ಮತ್ತೆ ಈ ಸಿನಿಮಾದಲ್ಲಿ ನನಗೆ ಚಾನ್ಸ್ ಸಿಕ್ತು. ನಾನು ನೋಡ್ಬಿಟ್ಟು ಅಮ್ಮ ಅಂತ ಫುಲ್ ಖುಷಿ. ಅವರು ಅಷ್ಟೇ, ಅವರು ಎಷ್ಟು ನಿಜವಾಗ್ಲೂ ಗ್ರೇಟ್ ಅಂದರೆ, ಇವಾಗೂ ಮರ್ತಿಲ್ಲ ನಾನು ಅವಾಗಿನ್ನೂ ಚಿಕ್ಕವಳು, ಅಷ್ಟು ಎಲ್ಲ ಫೀಚರ್ಸ್ ಚೇಂಜ್ ಆಗಿರುತ್ತೆ ಎಲ್ಲ. ಬಟ್ ಅವ್ರು ನನಗೆ ಎಷ್ಟು ಚೆನ್ನಾಗಿ, ಓ ನೀನಲ್ವಾ ಸೀರಿಯಲ್ ಮಾಡಿದ್ದು, ಎಷ್ಟು ಚೆನ್ನಾಗಿ ಕಂಡುಹಿಡಿತಾರೆ ಅಂದರೆ, ಪ್ರತಿ ಒಂದು ಈವೆಂಟಲ್ಲಿ ಎಲ್ಲಾದರೂ ಸಿಕ್ಕರೂ ಅವ್ರು ಮರ್ತಿಲ್ಲ ನನ್ನನ್ನು. ಅದು ನನಗೆ ಭಾಳ ಅಂದರೆ ಬಹಳ ಖುಷಿ ಕೊಡುತ್ತೆ. ಒಬ್ಬರು ಆರ್ಟಿಸ್ಟ್ಗೆ ಈಗ ಒಬ್ಬರು ಸೀನಿಯರ್ ಆಗಿರ್ತಾರೆ, ಅವ್ರ ಜೊತೆಗೆ ಮಾಡಿರ್ತೀವಿ, ನಾನು ಅವ್ರ ಜೊತೆಗೆ ಮಾಡಿದೆ, ನಾನು ಇವ್ರ ಜೊತೆಗೆ ನಮ್ಗೆ ಅದೇ ಹೆಮ್ಮೆ ನಮಗೆ. ಬಟ್ ಅವ್ರು ನಮ್ಮನ್ನ ಗುರ್ತಿಡ್ದು, ಓ ಹೇಗಿದ್ಯಮ್ಮ, ಚೆನ್ನಾಗಿದ್ಯಾ ಅಂತ ಮಾತಾಡಿಸ್ತಾರಲ್ಲ, ಅದಕ್ಕಿಂತ ಖುಷಿ ಇನ್ನೇನು ಆಗೋಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ. ಅಮ್ಮ ಥ್ಯಾಂಕ್ ಯು ಸೋ ಮಚ್. ಸೊ ನನಗೆ ಅವಕಾಶ ಕೊಟ್ಟಂಥ ನವೀನ್ ಸರ್, ದೇವು ಸರ್, ಥ್ಯಾಂಕ್ ಯು. ಮುಖ ತೋರಿಸಿ ಸರ್, ಸ್ವಲ್ಪ ಮುಖ ತೋರಿಸಿ ಸರ್, ಮುಚ್ಕೋಬೇಡಿ
ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಟೀಮ್ ಆಗಿರ್ಬೋದು, ನಮ್ಮ ಚಿಟ್ಟ ಆಗಿರ್ಬೋದು, ಎವ್ರಿ ಒನ್ ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಎವ್ರಿ ಒನ್. ಹಾಗೆ ನಮ್ಮ ಹೀರೋಯಿನ್ಸ್ ಬಗ್ಗೆ ಹೇಳಬೇಕು, ನಾನು ಡಯಾನಾ ಆಲ್ಮೋಸ್ಟ್ ಸಾರಿಕಾ ಅಷ್ಟು ಸಿಕ್ಕಿಲ್ಲ, ಬಟ್ ಹೇಳ್ತಾರೆ ಅಯ್ಯೋ ಹುಡುಗೀರು ಅಂದರೆ ಮಾಡಿದ್ರೆ ಆಗಲ್ಲ ಅಂತ. ಬಟ್ ನಾವು ಸಿಕ್ಕಿರೋಂಥ ಒಂದು 2-3 ಡೇಸಲ್ಲೇ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದೀವಿ, ಎಂಜಾಯ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ನಾನು ತುಂಬ ಮಾತಾಡ್ತೀನಿ, ಐಮ್ ಸಾರಿ. ಕೊಡ್ತೀನಿ ಡಯಾನಾ, ಅವಳನ್ನ ತುಂಬ ಹೊತ್ತು ನಿಲ್ಲಿಸ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಹಿಮಾ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ನಿಮಗೆ. ಡಯಾನಾ, ತಮ್ಮ ಪಾತ್ರ ಹಾಗೆ ಮೃತ್ಯು ದೇವತೆ ಸಿನಿಮಾ ಬಗ್ಗೆ. ಫಸ್ಟ್ ಆಫ್ ಆಲ್ ನವೀನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಆ್ಯಂಡ್ ಎಸ್ಪೆಷಲಿ ದೇವ್ ಸರ್ಗೆ ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ. ಹಂಗೆ ಬಂದೆ, ಆಡಿಷನ್ನು ತಗೊಳ್ಳಿಲ್ಲ, 2 ನಿಮಿಷ ಮಾತಾಡ್ಸಿದ್ರು, ಹಾಗೆಯೇ ಓಕೆ ಸೆಲೆಕ್ಟೆಡ್ ಅಷ್ಟೇ ಕಳಿಸ್ಬಿಟ್ಟು ನಾನು ಖುಷಿಯಲ್ಲಿ ಬಂದೆ. ಅದಾದ ಮೇಲೆ ಮೂವಿ ಸ್ಟಾರ್ಟ್ ಆಯಿತು. ಬಟ್ ಮೂವಿಯಲ್ಲಿ ನಮಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ನವೀನ್ ಸರ್. ತುಂಬ ಥ್ಯಾಂಕ್ ಯು ಈ ಆಪರ್ಚುನಿಟಿ ನಾನು ಕೊಟ್ಟಿದ್ದಕ್ಕೆ. ಆ್ಯಕ್ಚುಲಿ ನನಗೆ ಈ ಆಪರ್ಚುನಿಟಿ ಬೇಕಾಗಿತ್ತು, ನೆಕ್ಸ್ಟ್ ಪ್ರಾಜೆಕ್ಟ್ಗೂ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್. ಆ್ಯಂಡ್ ದೇವು ಸರ್, ಚಿಟ್ಟ ಆ್ಯಂಡ್ ಟೀಮ್ನ ಎಲ್ಲ ಸದಸ್ಯರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ, ದೀಪ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಇದರಲ್ಲಿ ಏನಂದರೆ ಮೇಯ್ನಾಗಿ ಕಾಮದ ಅಟ್ಟಹಾಸಕ್ಕೆ ಒಳಗಾದ ಹುಡುಗಿ ನಾನೇ. ಸೊ ಮೂವಿಯಲ್ಲಿ ನೀವು ನೋಡ್ತೀರಾ ಹೇಗಿದೆ ನನ್ನ ಪಾತ್ರ ಅಂತ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇಷ್ಟು ಹೇಳಿ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಡಯಾನಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ. ನಿಮ್ಮಲ್ಲಿ ಎಷ್ಟೋ ಜನರನ್ನು ನಾನು ಎಷ್ಟೋ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ. ನಾನು ಒಂಥರ ನಿಮ್ಮ ಕುಟುಂಬಕ್ಕೆ ಸೇರಿದವಳು, ನೀವೆಲ್ಲರೂ ನನ್ನ ಕುಟುಂಬಕ್ಕೆ ಸೇರಿದವರು ಅನ್ನುವಂಥ ಭಾವನೆ ನನ್ನಲ್ಲಿದೆ. ಮೋಕ್ಷೇಂದ್ರ ಅವರಿರ್ಬೋದು, ವಾಸು ಅವರಿರ್ಬೋದು, ಸುಬ್ರಹ್ಮಣ್ಯ ಅವರಿಲ್ಲೆಲ್ಲೋ ಇದ್ದರು, ಹಾಗೆ ನಮ್ಮ PRO ನಾಗೇಂದ್ರ ಅವರು. ನಿಮ್ಮನ್ನು ನೋಡ್ತಾ ಇದ್ದರೆ ಎಷ್ಟು ವರ್ಷದಿಂದ ಗೊತ್ತಲ್ಲ ಅನ್ನೋವಂಥ ಸಂತೋಷ ಇದೆ. ಆ ಸಂತೋಷದ ಜೊತೆಯಲ್ಲೇ ನಾನಿಲ್ಲಿ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತೀನಿ. ಮೃತ್ಯು ದೇವತೆ ಚಲನಚಿತ್ರ ವರ್ಷಿತಾ ಪ್ರೊಡಕ್ಷನ್ಸ್ನಿಂದ ಬಂದಿರುವಂಥದ್ದು. ನವೀನ್ ಮಹದೇವ್ ಅವರು ಇದನ್ನು ನಿರ್ಮಾಣ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ, ನಟನೆ ಕೂಡ ಮಾಡಿದ್ದಾರೆ. ಈ ತಂಡದ ಒಂದು ಸ್ಪೆಷಾಲಿಟಿ ಅಂತಂದರೆ ಒಗ್ಗಟ್ಟು. ಇದು ಕಾಸ್ಟ್ಯೂಮರ್ಗೆ ನನ್ನ ಕೆಲಸ ಅಲ್ಲ, ಇದು ನಾನು ಮಾಡಲ್ಲ ಅಂತ ಹೇಳ ಅಭ್ಯಾಸನೇ ಇಲ್ಲ. ಹಾಗೆ ಪಾತ್ರಧಾರಿಗಳಿಗೂ ಅಷ್ಟೇ, ಇದು ನನ್ನ ಕೆಲಸ ಅಲ್ಲ, ಇದನ್ನ ನಾನು ಮಾಡಲ್ಲ ಅಂತ ಹೇಳೋದೇ ಇಲ್ಲ. ಅಲ್ಲಿ ಏನು ಅವಶ್ಯಕತೆ ಇದೆಯೋ ಆ ಅವಶ್ಯಕತೆ ಇರುವಂಥ ಕೆಲಸನ ತಕ್ಷಣ ಮುಂದೆ ಬಂದು ನಾನು ಮಾಡ್ತೀನಿ ಅಂತ. ಅಂದರೆ ಡಿಗ್ನಿಟಿ ಆಫ್ ಲೇಬರ್ ಅಂತ ನಾವು ಏನನ್ನು ಕರಿತೀವಿ, ಕೆಲಸದ ಘನತೆ. ಆ ಘನತೆಯನ್ನು ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೊಂಡಿದ್ರು. ಕಾರನ್ನು ಡ್ರೈವ್ ಮಾಡೋರಿಂದ ಹಿಡಿದು ಕಾಫಿ ತಿಂಡಿ ಕೊಡೋರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಇದನ್ನು ತಮ್ಮ ಜೀವನದ ರೀತಿಯನ್ನಾಗಿಸ್ಕೊಂಡಿದ್ರು. ಮತ್ತು ಈ ಪೋಸ್ಟರಿನ ಪ್ರಮುಖ ಭಾಗದಲ್ಲಿ ನೀವು ನೋಡ್ತೀರಿ, ಗುಡ್ಡ, ಬೆಟ್ಟ, ಹಿಮ. ನಿಜವಾಗ್ಲೂ ಹೇಳ್ತೀನಿ, ಅದು ಪೋಸ್ಟ್ರಿಗೋಸ್ಕರ ಮಾಡಿರೋ ಸುಮ್ಮನೆ ಡಿಸೈನ್ ಅಲ್ಲ. ಅಂಥ ಒಂದು ಚಂದದ ವಾತಾವರಣದಲ್ಲಿ ನಾವು ಚಿತ್ರೀಕರಣವನ್ನು ಮಾಡಿದ್ದೇವೆ. ಮಲೆ ಮಹದೇಶ್ವರ ಬೆಟ್ಟದ ತಪ್ಪಲಿನಲ್ಲಿ ಇದರ ಚಿತ್ರೀಕರಣ ಆಗಿದ್ದು, ದಿನ ಬೆಳಿಗ್ಗೆ ಎದ್ದು ಕಾರ್ನಲ್ಲಿ ಹೋಗ್ತಾ ಇದ್ದರೆ ಅಬ್ಬಾ ಎಂಥ ಸುಂದರವಾದ ತಾಣ, ಮನಸ್ಸಿಗೆ ಒಂದು ಆಹ್ಲಾದ. ಬೆಟ್ಟ, ಗುಡ್ಡ, ನೀರು, ಹಿಮ, ಕಲ್ಲು. ಎಲ್ಲೋ ಒಂದು ಕಡೆ ಆನೆಗಳು ಪಾಸ್ ಆಗ್ತವೆ ಇಲ್ಲಿ ಅಂತಂದಾಗ ನಮ್ಮಲ್ಲೊಂದು ನಿರೀಕ್ಷೆ, ಓಹ್ ಆನೆ ಕಾಣ್ಬೋದೇನೋ ನೋಡೋಣ ಅಂತ. ಇಂಥ ನಿರೀಕ್ಷೆ, ಆಸೆಗಳನ್ನೆಲ್ಲ ಹೊತ್ತು ನಾವು ಚಿತ್ರೀಕರಣದ ತಾಣಕ್ಕೆ ಹೋಗಿ, ಮತ್ತು ಅಲ್ಲಿದ್ದಂಥ ವಾತಾವರಣ ಹೇಳ್ತೀನಿ ನಾನು. ಚಿಕ್ಕ 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 ಮನೆಗಳು, ಅಲ್ಲೇ ಕೋಳಿ ಇದೆ, ಬೆಕ್ಕಿದೆ, ನಾಯಿ ಇದೆ, ದನ ಇದೆ, ಎಲ್ಲ ಸುತ್ತಮುತ್ತ ಇದೆ. ಅಂದರೆ ನಮಗೆ ಜೀವನ ಮಾಡೋದಕ್ಕೋಸ್ಕರ ಏನೇನು ಬೇಕೋ ಆ ಎಲ್ಲ ಶ್ರೀಮಂತಿಕೆಯನ್ನು ಇಟ್ಕೊಂಡಿರುವಂಥ, ಆತಿಥ್ಯವನ್ನು ನಮಗೆ ಊಟವನ್ನಾಗಿ ಬಡಿಸಿದಂಥ ಅಲ್ಲಿಯ ಮನೆಯ ಜನಗಳು, ಅವರನ್ನು ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ಹಾಗೆ ನವೀನ್ ಮಹದೇವ್ ಮತ್ತು ಅವರ ಕುಟುಂಬ, ಅವರು ನಮ್ಮನ್ನು ತಮ್ಮ ಕುಟುಂಬದ ಸದಸ್ಯರನ್ನಾಗಿ ನೋಡಿಕೊಂಡಿದ್ದಾರೆ. ಹಾಗೆ ಈ ಇನ್ವಾಲ್ವ್ಮೆಂಟ್ ಅಂತ ಯಾವಾಗಿರುತ್ತೋ ಆವಾಗಲೆಲ್ಲ ಒಂದು ಒಳ್ಳೆಯ ಚಿತ್ರ ಮೂಡಿ ಬರುತ್ತೆ ಅನ್ನುವಂಥದ್ದು. ಯಾಕಂದರೆ ಒಳ್ಳೆಯ ಮನಸ್ಸು, ಒಳ್ಳೆಯ ಒಂದು ಸಂದೇಶ ಕೊಡೋದಕ್ಕೋಸ್ಕರ ಒಂದು ಸಿನಿಮಾ ಮಾಡಿದ್ದಾರೆ. ಆದ್ದರಿಂದ ಈ ಚಿತ್ರ ನಿಜವಾಗ್ಲೂ ಚೆನ್ನಾಗೇ ಮೂಡಿ ಬರುತ್ತೆ ಅನ್ನೋ ಭರವಸೆ ನನಗಿದೆ. ಮೃತ್ಯು ದೇವತೆ ಚಲನಚಿತ್ರದಲ್ಲಿ ದುಡಿದಿರುವಂಥ ಎಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ, ಹಾಗೆ ಪ್ರತಿಯೊಬ್ಬರಿಗೂ ಕೂಡ ನನ್ನನ್ನು ಸೇರಿಸ್ಕೊಂಡು ಎಲ್ರಿಗೂ ನಾನು ಶುಭಾಶಯವನ್ನು ಕೋರ್ತೇನೆ. ಹಾಗೆ ಮೃತ್ಯು ದೇವತೆ ಚಲನಚಿತ್ರಕ್ಕೆ
ಮೃತ್ಯು ಬರದೇ ಇರಲಿ ಅಂತ ಹಾರೈಸ್ತೀನಿ. ಡಿವೋಷನಲ್ ಟಚ್ ದೇವಿ ರೂಪದಲ್ಲಿ ತಾವು ಹೆಜ್ಜೆ ಹಾಕಿದ್ದೀರಿ. ಸಾರಿಕಾ, ಏನು ಹೇಳ್ತೀರಿ ಮೃತ್ಯು ದೇವತೆ ಬಗ್ಗೆ, ತಮ್ಮ ಪಾತ್ರದ ಬಗ್ಗೆ? ಎಸ್, ಇಲ್ಲಿ ನೆರೆದಿರೋ ಎಲ್ಲ ಗಣ್ಯರಿಗೆ ಹಾಗೆ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಮೃತ್ಯು ದೇವತೆ, ಅಪ್ಪ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್. ಈಗ ಎಲ್ಲರನ್ನೂ ಒಟ್ಟಿಗೆ ನೋಡಿ 1 ಸೆಕೆಂಡ್ ನಾನು ಸೆಟ್ಗೆ ಹೋಗ್ಬಿಟ್ಟು ವಾಪಸ್ ಬಂದೆ. ಆ್ಯಕ್ಷನ್ ಕಟ್ಟು ಕ್ಯಾಮ್ರಾನೂ ಇದೆ, ಆ್ಯಕ್ಷನ್ ಕಟ್ ಒಂದಿಲ್ಲ. ಯಾಕಂದರೆ ಮೊದಲನೇ ದಿನ ನಾನು ಸರ್ನ ಭೇಟಿ ಮಾಡಿದಾಗ ನಾನು ಸ್ಕ್ರಿಪ್ಟನ್ನ ನಾನು ಕೇಳಿದಾಗ ನಾನು ಅವ್ರ ಹತ್ರ ಕೇಳಿರೋದು ಫಸ್ಟ್ ಕ್ವೆಶನ್ನು, ಸರ್ ಯಾವಾಗಿಂದ ಶೂಟ್ ಸ್ಟಾರ್ಟ್ ಮಾಡ್ತೀರಾ? ಯಾಕಂತಂದರೆ ನನಗೆ ಇದು ಮೊದಲನೇ ಚಿತ್ರ ಅಲ್ಲ ನನಗೆ, ಮಹಿಳಾ ಪ್ರಧಾನ ಚಿತ್ರ. ಯಾಕಂದರೆ ನಾನು ಹಿಂದೆ ಕೂಡ ನಾನು ಸಹಾರ ಅನ್ನೋ ಒಂದು ಮಹಿಳಾ ಪ್ರಧಾನ ಚಿತ್ರನ ಮಾಡಿದ್ದೆ. ಸೊ ಅಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇತ್ತು, ಹೆಂಗೆ ನಾವು ಫಸ್ಟ್ ಡೇಯಿಂದ ಫಸ್ಟು ಶಾರ್ಟಿಂದ ಹಿಡಿದು ಲಾಸ್ಟ್ ಶಾರ್ಟ್ ತನಕನೂ ನಾನು ಇರ್ತೀನಿ ಸಿನಿಮಾದಲ್ಲಿ. ಅಂತಂದರೆ ನನ್ನ ಡೆಡಿಕೇಶನ್ನು ಈ ಚಿತ್ರಕ್ಕೆ 100:100 ಇರಬೇಕು, ಫುಲ್ಲು 1 ಮಾರ್ಕ್ಸನ್ನು ಬಿಡಬಾರ್ದು. ಸೊ ನಾನು ಡೆಡಿಕೇಶನ್ ಹಾಕ್ತೀನಿ ನಾನು ಅವ್ರಿಗೆ ಭರವಸೆ ಕೊಟ್ಟೆ, ಸರ್ ಅದನ್ನು ನಂಬ್ಕೊಂಡ್ರು. ಸೊ ನಾನು ನಿಮ್ಮ ಕನಸಿನ ಪಾತ್ರಕ್ಕೆ ನಾನು 100ಗೆ 10% ಆದರೂ ಮ್ಯಾಚ್ ಮಾಡಿದ್ದೀನಿ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ಸೊ ನನ್ನ ಪಾತ್ರದ ಹೆಸರು ಆರತಿ ಅಂತ. ಆರತಿ ಅವಳ ಬಿಹೇವಿಯರ್ ಹೆಂಗಿರುತ್ತೆ ಅಂತಂದರೆ, ಅವಳು ತುಂಬ ಮುಗ್ಧತೆ ಇರೋವಂಥ ಒಂದು ಹುಡುಗಿ. ಯಾವಾಗ ಒಂದು ಹುಡುಗಿನ ನೀವು ಕೆಣಕಿದ್ರೆ ಆ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗೋವಂಥ ಒಂದು ಟ್ರಾನ್ಸಿಷನ್ ಬರುತ್ತಲ್ಲ, ಆ ಟ್ರಾನ್ಸಿಷನಲ್ಲಿ ಇರೋವಂತಹ ಒಂದು ಪಾತ್ರ. ನಾನು ಎಕ್ಸ್ಟ್ರೀಮ್ ಲೆವೆಲ್, ಇವಾಗ ನಾರ್ಮಲಾಗಿ ನಾವು ಇವಾಗ ಹೆಂಗಿರ್ತೀವಿ, ಈಗ ಆಲ್ ಆಫ್ ಎ ಸಡನ್ ಏನಾದರೂ ನಮಗೆ ಡಿಸ್ಟ್ರಾಕ್ಷನ್ ದೊಡ್ಡದೇನಾದರೂ ಅನಾಹುತ ಆಗೋ ಚಾನ್ಸಸ್ ಬಂದರೆ ಯಾವ ರೀತಿ ಅದನ್ನು ಅವಳು ಚೇಂಜ್ ಮಾಡ್ಕೋತಾಳೆ, ಬಿಹೇವಿಯರ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋ ಒಂದು ಪಾತ್ರ ತುಂಬ ಚೆನ್ನಾಗಿ ಬಂದಿದೆ. ನಂಗೆ ಫಸ್ಟ್ ಟೈಮ್ ನಾನು ಫೈಟಿಂಗ್ ಕೂಡ ಮಾಡಿದ್ದೀನಿ ಸಿನಿಮಾದಲ್ಲಿ. ಸೊ ಅಲ್ಟಿಮೇಟ್ ಶಿವ್ ಸರ್ಗೆ ನಾನು ನೆನಪಿಸ್ಕೊತೀನಿ. ಸೊ ತುಂಬ ಅದ್ಭುತವಾಗಿ ಬಂದಿದೆ ನನ್ನ ಫೈಟಿಂಗ್ ಸೀಕ್ವೆನ್ಸು. ಹಾಗೆ ನಮ್ಮ DOP ಸರ್ ಅನಿ ಸರು ತುಂಬ ಅಚ್ಚುಕಟ್ಟಾಗಿ ನಮ್ಮನ್ನೆಲ್ಲರನ್ನೂ ತೋರಿಸಿದ್ದಾರೆ. ಆ್ಯಂಡ್ ದ ಪೇಷನ್ಸ್, ಅವ್ರಿಗಿರೋಂಥ ಪೇಷನ್ಸು ಮತ್ತು ಚಿಟ್ಟಾ ಸರು ಅಷ್ಟೇ, ಇಬ್ಬರು ನಿಂತ್ಕೊಂಡು. ಯಾಕಂತಂದರೆ ಬಿಕಾಸ್ ದ ಕ್ಯಾಮ್ರಾ ಲೆನ್ಸ್ ಇಸ್ ಡಿಫ್ರೆಂಟ್. ನಾನು ಇಷ್ಟು ದಿನ ಮಾಡೇ ಇರಲಿಲ್ಲ, ನಾನು ಆ ಥರ ಲೆನ್ಸ್ನ ನಾನು ಫೇಸ್ ಮಾಡಿರಲಿಲ್ಲ. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆ ಥರ ಒಂದು ಕ್ಯಾಮ್ರಾದಲ್ಲಿ ನಾನು ಶೂಟ್ ಮಾಡಿರೋದಕ್ಕೆ. ಹಾಗೆ ದೇವು ಸರ್ ಕೂಡ ಅಷ್ಟೇ, ಪ್ರತಿಯೊಂದರಲ್ಲೂ ನಮಗೆ ನಿಂತು ಬಂದು ಹೇಳಿ ಪಾತ್ರನ ಎಕ್ಸ್ಪ್ಲೇನ್ ಮಾಡಿ ನಮ್ಮ ಹತ್ರ ಕೆಲಸನ ತೊಗೊತಾ ಇದ್ರು ನೀಟಾಗಿ. ಸೊ ಥ್ಯಾಂಕ್ ಯು ಸೋ ಮಚ್ ದೇವು ಸರ್, ಅವ್ರಿಗೂ ಅಷ್ಟೇ. ಹಾಗೆ ನಮಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ನಿರ್ಮಾಪಕರು, ಹಾಗೆ ಅನ್ನದಾತರು ಫಸ್ಟ್ ಆಫ್ ಆಲು. ಮತ್ತು ಯಾವುದೇ ರೀತಿ ಒಂದರಲ್ಲೂ ಕುಂದುಕೊರತೆ ಇಲ್ಲದೇ ಇರೋ ರೀತಿಲಿ ನಮ್ಮನ್ನು ತುಂಬ ಚೆನ್ನಾಗಿ ಅವರ ಫ್ಯಾಮಿಲಿ ಥರನೇ ನಮ್ಮನ್ನು ನೋಡ್ಕೊಂಡಿದ್ದಾರೆ. ನಾವು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನಾನು ಸೂರ್ಯನೇ ನೋಡಿಲ್ಲ ಸರ್ ಕಂಟಿನ್ಯೂಸ್ ಆಗಿ ಒಂದು 6 ದಿನ. ನೈಟ್ ಶೆಡ್ಯೂಲ್ ಇರ್ತಾಯಿತ್ತು ನಮಗೆ. ಒಂದು 7 ಗಂಟೆಗೆ ನಾವು ನೈಟ್ ಶೆಡ್ಯೂಲ್ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ ಬರ್ತಾ ಇದ್ದಿದ್ದು ನಾವು 6 ಗಂಟೆಗೆ ಪ್ಯಾಕಪ್ ಆದ ಕಾಡೊಳಗಡೆಗೆ ಹೋಗಬೇಕಿತ್ತು. ನಾವು 2 ಕಿಲೋಮೀಟರ್ಸ್ ಹೈಕ್ ಮಾಡ್ಕೊಂಡು ಹೋಗಬೇಕಿತ್ತು. ವಾಪಸ್ ಬರಬೇಕಾದ್ರೆ ಸಂಜೆನ ಏನು ತಲೆ ಕೆಟ್ಟೋಗ್ತಾಯಿತ್ತು. ಬಟ್ ಅಲ್ಲಿದ್ದಿದ್ದು ಎನರ್ಜಿ, ಅವರು ನಮಗೆ ಕೊಡ್ತಾ ಇದ್ದಿದ್ದು ಪ್ರೋತ್ಸಾಹದಿಂದ ಐ ಥಿಂಕ್ ಒಂದು ಒಳ್ಳೆ ಸಿನಿಮಾ ನಾವು ಇವತ್ತು ನೋಡ್ಬೋದು. ಸೊ ಅದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನಗೆ. ಮತ್ತು ಡಾನ್ಸ್ ಅಷ್ಟೇ, ರಾಘವ್ ಸರ್ ನಾನು ನೆನಪಿಸ್ಕೊತೀನಿ. ಒಂದು ಒಳ್ಳೆ ಪವರ್ಫುಲ್ ಪರ್ಫಾರ್ಮೆನ್ಸನ್ನ ನಮ್ಮ ಹತ್ರ ತೊಗೊಂಡಿದ್ದಾರೆ. ನಮಗೆ ಪ್ರಾಕ್ಟೀಸ್ ಮಾಡಿಸಿದ್ರು ಆ್ಯಕ್ಚುಲಿ ಒಂದಿನ ಬಂದು. ಸೊ ಅದು ಕೂಡ ಚೆನ್ನಾಗಿ ಬಂದಿದೆ. ಮತ್ತು ವಿನಯ ಪ್ರಸಾದ್ ಮೇಡಮ್ನ ಅವ್ರನ್ನ ತುಂಬ ಇಷ್ಟಪಡೋ ಅಂಥ ಒಂದು ಆಫ್ ಸ್ಕ್ರೀನ್ ಆ್ಯಂಡ್ ಆನ್ ಸ್ಕ್ರೀನ್ ಅವರು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ. ಯಾಕಂತಂದರೆ ಅವರು ಕ್ಯಾರೆಕ್ಟರಲ್ಲಿ ಇದ್ದಾಗಲೂ ಹೇಗಿರ್ತಾರೆ, ಕ್ಯಾರೆಕ್ಟರ್ ಇಲ್ಲದೆ ಇದ್ದಾಗ ಶಿ ಇಸ್ ವೆರಿ ನೈಸ್, ಶಿ ಇಸ್ ವೆರಿ ವಾರ್ಮ್ ಪರ್ಸನ್. ನಾನು ಐ ಥಿಂಕ್ ಅವ್ರ ಹತ್ರ ನಾನು ತುಂಬ ಕಲ್ತಿದ್ದೀನಿ. ಅವ್ರ ಜೊತೆ ನಾನು ಸ್ಕ್ರೀನ್ನ ಶೇರ್ ಮಾಡಿದ್ದೀನಿ ಅನ್ನೋಕ್ಕೆ. ನಂದು ಕ್ಯಾರೆಕ್ಟರ್ ಇಲ್ಲ ಅಂದಿದ್ರು ನಾನು ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದೆ, ಅಂದರೆ ಅವ್ರು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅವ್ರ ಹತ್ರ ಕಲಿಯೋದು ತುಂಬ ಇದೆ. ನಾನು ತುಂಬ ಚಿಕ್ಕವಳು ಅವ್ರ ಎದುರುಗಡೆಗೆ. ಸೊ ಅದೊಂದು ನನಗೆ ಹೆಮ್ಮೆ ಇದೆ, ನಾನು ನಿಮ್ಮ ಜೊತೆಗೆ ಕೆಲಸ ಮಾಡಿದ್ದೀನಿ ಅಂತ. ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಜೊತೆ ಒಟ್ಟಿಗೆ ಟ್ರಾವೆಲ್ ಮಾಡಿರೋಂತಹ ಪವನ್ ಅವರು ಅಷ್ಟೇ, ತುಂಬ ಚೆನ್ನಾಗಿ ನೀವು ಮಾಡಿದ್ದೀರಾ ನಿಮ್ಮ ಕ್ಯಾರೆಕ್ಟರ್ನ. ಹಾಗೆ ಡಯಾನಾ ಅವರು ಮತ್ತು ಹಿಮಾ ಅವರು
ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ ಸ್ಕ್ರೀನ್ ಮೇಲೆ. ಯಾಕಂತಂದರೆ ಅವ್ರ ಜೊತೆ ನಾನು ಆ್ಯಕ್ಚುಲಿ ನಂಗೆ ಡಯಾನಾ ಜೊತೆ ಜಾಸ್ತಿ ಇತ್ತು ಸೀನು. ಸೊ ನಾನು ಅವಳು ಇವಾಗ ಫ್ರೆಂಡ್ಸೇ ಆಗ್ಬಿಟ್ಟಿದ್ವಿ. ಸೊ ಅದರಲ್ಲಿ ಏನೂ ಇಲ್ಲ. ಆ್ಯಂಡ್ ಹಿಮಾ ಅವರು ಅಷ್ಟೇ, ನಿಮಗೆ ಗೊತ್ತು ಎಷ್ಟೊತ್ತು ಮಾತಾಡ್ತಾರೆ ಅಂತ. ಬಟ್ ಇಟ್ಸ್ ಫೈ ತುಂಬ ಚೆನ್ನಾಗಿ ಎಲ್ಲರ ಜೊತೆನೂ ಇಡೀ ಸೆಟ್ಟಲ್ಲಿ ಅವರಿದ್ರೇ ನಮಗೆ ಖುಷಿ. ಯಾಕಂತಂದರೆ ಅವ್ರು ಅಷ್ಟು ಎಲ್ಲರನ್ನೂ ನಗಿಸ್ಕೊಂಡು ಕಾಮಿಡಿ ಮಾಡಿಕೊಂಡು ಇರ್ತಾಯಿದ್ರು. ಅವ್ರಿಗೂ ಅಷ್ಟೇ, ಅವ್ರ ಜೊತೆನೂ ಇದ್ದು ನಂಗೆ ತುಂಬ ಖುಷಿ ಆಯಿತು. ಹಾಗೆ ಮಾಹಿನ್ ಸರ್ ಅವರು ಅಷ್ಟೇ, ಮತ್ತು ಸೂರ್ಯ ಸರ್ ಅವರು ಅಷ್ಟೇ. ಅವರು ಅಷ್ಟೇ, ಅವ್ರ ಜೊತೆಗೆ ನನ್ನ ಕಾಂಬಿನೇಷನ್ ಇರಬೇಕಾದ್ರೂ ಅಷ್ಟೇ ನಾವು ಒಂದು ತುಂಬ ಫ್ರೆಂಡ್ಲಿಯಾಗಿ ಕಾನ್ವರ್ಸೇಷನಿಂದ ನಮ್ಮ ಕ್ಯಾರೆಕ್ಟರ್ಗಳೆಲ್ಲ ಹಾಗೆ ಇನ್ವಾಲ್ವ್ಮೆಂಟಿಂದ ತುಂಬ ಚೆನ್ನಾಗಿ ಬಂದಿದೆ. ಸೊ ಐ ಥಿಂಕ್ ಮೃತ್ಯುದೇವತೆ ಅನ್ನೋ ಈ ಸಿನಿಮಾ ಇನ್ನೇನೋ ಆದಷ್ಟು ಬೇಗ ಎಲ್ಲ ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗುತ್ತೆ. ಮೊದಲನೇದಾಗಿ ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಆದಷ್ಟು ಜನರು ನೀವೇನೇನಿದ್ದೀರಾ ಥಿಯೇಟರ್ಗೆ ಬಂದು ನಮ್ಮ ಕನ್ನಡ ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ನವೀನ್ ಸರ್, ನಿಮಗೆ ಖಂಡಿತವಾಗ್ಲೂ ನೀವು ಬರೆದಿರೋಂತಹ ರಚನೆ ಮಾಡಿರೋಂತಹ ಸಾಹಿತ್ಯ ನಮ್ಮ ಸಾಂಗಿಗೆ ಐ ಥಿಂಕ್ ಖಂಡಿತವಾಗ್ಲೂ ಆ ದೇವಿ ಶಾರದಾಂಬೆ ನಿಮ್ಮ ಮೇಲೆ ಖಂಡಿತವಾಗ್ಲೂ ಬ್ಲೆಸ್ಸಿಂಗ್ಸ್ ಇರೋದ್ರಿಂದನೇ ಆ ಥರ ನೀವು ಪದಗಳನ್ನ ಕೊಟ್ಟು ನೀವು ಸಾಂಗನ್ನು ಮಾಡಿಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಆ್ಯಂಡ್ ಪ್ಲೀಸ್ ಎಲ್ರೂ ಆದಷ್ಟು ನಮ್ಮ ಕೆಲಸಗಳನ್ನು ನೀವು ಶೇರ್ ಮಾಡಿ ಅಂತ ನಾನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸಾರಿಕಾ, ಥ್ಯಾಂಕ್ ಯು ಸೋ ಮಚ್. ಒಂದು ಫೋಟೋ ಸರ್, ಫೋಟೋ ತಗೋತೀರಾ? ಆಯ್ತಾ? ಓಕೆ, ಥ್ಯಾಂಕ್ ಯು ಸಾರಿಕಾ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕಾರ, ಸ್ನೇಹಿತರಿಗೆ ನಮಸ್ಕಾರ, ನಮ್ಮ ಕುಟುಂಬದವ್ರದ್ದವ್ರಿಗೆ ನಮಸ್ಕಾರ, ಮೀಡಿಯಾ ಅಣ್ಣವರೇ ನಮಸ್ಕಾರ, ನಾಗೇಂದ್ರ ಸರ್ ನಮಸ್ಕಾರ ಅಣ್ಣ. ಮೃತ್ಯುದೇವತೆ ಮೊದಲನೇ ಸಲ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದು ನಿರ್ದೇಶನ ಮಾಡಿದ್ದೀನಿ. ದಯವಿಟ್ಟು ಆಶೀರ್ವದಿಸಿ ಆರೈಸಿ ಅಂತ ನಾನು ಕೇಳ್ಕೊತೀನಿ. ಟ್ರೈಲರ್ ನೋಡಿದ್ರಿ, ಹಾಡು ನೋಡಿದ್ರಿ, ಅದ್ರ ಪವರ್ ಹೇಗಿದೆ ಅಂತ ನೀವು ತಿಳ್ಕೊಂಡಿದ್ದೀರಿ. ಹಾಡು ಮಾಡಿದೆ ನಾನು. ಹಾಡು ಅನ್ನೋದಕ್ಕಿಂತ ಸಿನಿಮಾನೂ ಹಾಗೇ ಇದೆ. ಹಾಡು ಎಷ್ಟು ಎನರ್ಜೆಟಿಕ್ ಆಗಿದೆಯೋ ಅದೇ ಎನರ್ಜಿ ಮೂವಿನೇ ಇದೆ. ನಮ್ಮ ಮೂವಿನಲ್ಲಿ ಒಂದು ಡೈಲಾಗ್ ಇದೆ. ಒಂದು ಹುಡುಗಿ ಪಾಪ ತುಂಬ ತೊಂದರೆ ಸಿಕ್ಕಾಕೊಂಡಿರ್ತಾಳೆ. ಎಷ್ಟು ತೊಂದರೆ ಅಂದರೆ ಸಾಕಷ್ಟು ತೊಂದರೆ ಕೊಡ್ತಾನೆ ಇರ್ತಾರೆ ಆ ಹುಡುಗರು ಒಂದು ಹುಡುಗಿಗೆ, ಅದೇ ಆರ್ತಿ ಪಾತ್ರಕ್ಕೆ. ಆದರೂ ಅವಳು ಸಹನೆಯಿಂದ ಬಂದ್ಬಿಟ್ಟು ಒಂದು ಡೈಲಾಗ್ ಹೇಳ್ತಾಳೆ, ಈ ಕುಡಿತ, ಅನವಶ್ಯಕವಾದ ದುಡ್ಡು, ಈ ಕೆಟ್ಟ ಸ್ನೇಹಿತ, ದುರಹಂಕಾರ, ಈ ಥರ ಇರೋ ಜಾಗದಲ್ಲಿ ಮಾನಕ್ಕಂಜು ಹೆಣ್ಮಕ್ಳು ಇರಬಾರ್ದು ಅಂತ ಅಂದ್ಬಿಟ್ಟು ಸಹನೆಯಿಂದ ತೊಂದರೆಗೊಳಗಾಗಿದ್ದ ಹುಡುಗಿ ಸಹನೆಯಿಂದ ಎದ್ದೋಗ್ತಾಳೆ. ಅದು ಈ ಚಿತ್ರ. ಆ ತೊಂದರೆ ತೀರಾ ಯಥೇಚ್ಛವಾಗಿ ಹೋದಾಗ ಆಗೋದೇ ಈ ಮೃತ್ಯುದೇವತೆ, ಆ ಚಂಡಿ ಚಾಮುಂಡಿ ಅನ್ನೋದು ನಾನು ಹೇಳಿರೋ ವಿಷಯಗಳು. ಎಲ್ಲರನ್ನೂ ಕೈ ಮುಗಿದು ಕೇಳ್ಕೊತೀನಿ. ಎಲ್ಲ ಹಿರಿಯರಿದ್ದೀರಾ, ಗಣ್ಯರಿದ್ದೀರಾ, ಆಶೀರ್ವಾದ ಮಾಡಲೇಬೇಕು. ಇನ್ನು ನಮ್ಮ ಜರ್ನಿ ಪಾಪ ಎಲ್ಲ ಅವರೇ ಮಾತಾಡ್ಬಿಟ್ರು ನನ್ನ ಬಗ್ಗೆ. ವಿನಯ್ ಪ್ರಸಾದ್ ಮ್ಯಾಮ್ಗೆ ನಾನೊಂದು ತುಂಬ ಚಿರಋಣಿ, ಅವ್ರ ಆಶೀರ್ವಾದ ಇರಲಿ ಅಂತ ಅವ್ರನ್ನ ಕೇಳ್ಕೊತೀನಿ. ಇನ್ನು ನಮ್ಮ ಕುಟುಂಬ ನೀವು ಎಲ್ಲರೂ ಸೇರಿ ಸಕ್ಸಸ್ ಮಾಡಿದ್ರಷ್ಟು, ಪಾಪ ಹೆಣ್ಮಕ್ಳು ಕಷ್ಟಪಟ್ಟಿರೋಷ್ಟು ನೀವು ಸ್ವಲ್ಪ ಆಶೀರ್ವಾದ ಮಾಡಿ ಆರೈಸ್ತಾರೆ ನಾವು ಇಷ್ಟು ಕಷ್ಟಪಟ್ಟಿರೋದಕ್ಕೊಂದು ಅರ್ಥ ಸಿಗುತ್ತೆ. ದಯವಿಟ್ಟು ಚಲನಚಿತ್ರನ ಮಾಡಿರೋದನ್ನು ಮೊದಲನೇ ಸಲ ಅಂತ ಇದು ಮಾಡೋಕ್ಕೆ ಹೋಗ್ಬಿಡಿ. ಥಿಯೇಟ್ರಲ್ಲಿ ಹೋಗಿ ಚಿತ್ರ ನೋಡಿ ಆರೈಸಿ, ಅವ್ರು ಪಟ್ಟಿರೋ ಕಷ್ಟಕ್ಕೆ ನೀವು ಫಲ ಕೊಡೋದು ನೀವು ನೋಡೋದೆ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ. ಸ್ಟೋರಿ ಅಣ್ಣ, ಸ್ಟೋರಿ ಬಂದು ಹೆಣ್ಮಕ್ಳನ್ನ ಒಂದು ವಿಭಿನ್ನವಾಗಿ ಟ್ರ್ಯಾಪ್ ಮಾಡ್ತಾರೆ. ನಮ್ಮದೇ ಕತೆ. ಇನ್ಸ್ಪಿರೇಷನ್ ಥರ ಏನಿಲ್ಲ, ಕತೆ ಮಾಡಿದೆ, ಒಂದು ಹೊಸ ಥರ ಕೊಡಬೇಕು ಅಂತ ಅನ್ನಿಸ್ತು. ಆ ಥರದಲ್ಲಿ ನಾನು ಮಾಡಿದೆ ಅಷ್ಟೇ. ಸಿನಿಮಾ ನೋಡಿದಾಗ ಒಂದು ಅರ್ಥ ಗೊತ್ತಾಗ್ತದೆ. ಇಲ್ಲಿ ಆವಾಗ ಒಂದು ಹೇಳ್ತೀನಿ ನಾನು, ಹೆಣ್ಮಕ್ಳು ಒಂದು ವಿಭಿನ್ನವಾಗಿ ಎಷ್ಟೇ ಬುದ್ಧಿವಂತರಾದರೂ ಟ್ರ್ಯಾಪ್ ಮಾಡಿಬಿಡ್ತಾರೆ. ಅವರು ಪಾಪ ಬುದ್ಧಿವಂತರು ಇರ್ತಾರೆ, ನಮ್ಮ ಕಾನೂನಾತ್ಮಕ ವಿಷಯಗಳು ತಿಳ್ಕೊಂಡಿರ್ತಾರೆ, ಆದ್ರೂ ಟ್ರ್ಯಾಪ್ ಮಾಡ್ತಾರೆ. ಒಂದು ದುಡ್ಡು ಇದೆ ಅನ್ನೋ ಒಂದು ವಿಷಯದಲ್ಲಿ ಒಂದು ಥರ ಟ್ರ್ಯಾಪ್ ಆಗ್ತಾರೆ. ಅದನ್ನು ನಾನು ಒಂದು ಈ ಕಥೆಯ ರೂಪದಲ್ಲಿ ತೋರಿಸಿದ್ದೀನಿ ಅಣ್ಣ. ಹೌದಣ್ಣ, ನನ್ನ ಮೊದಲನೇ ಚಿತ್ರ ಸಣ್ಣದೊಂದು ಶಾರ್ಟ್ ಮೂವಿ ಮಾಡಿದ್ದೆ. ಅದಾದಮೇಲೆ ಅದನ್ನು ರಿಲೀಸೇ ಮಾಡಿಲ್ಲ, ಡೈರೆಕ್ಟ್ ಇದೇ ಮೂವಿನೇ ಮಾಡಿಬಿಟ್ಟೆ ಅಣ್ಣ.
ಅಣ್ಣ ಓನ್ ಬಿಸ್ನೆಸ್ಸು ನಾವು ಓನ್. ಹೌದಣ್ಣ. ಬಿಸ್ನೆಸ್ ಅಂಥದ್ದೇನಿಲ್ಲ, ತಾತ ಸ್ವಲ್ಪ ಮಾಡಿಟ್ಟಿದ್ರು, ಸ್ವಲ್ಪ ರೆಂಟ್ ಬರ್ತದೆ. ಹಂಗಾಗಿ ಅದೇ ಇದರಲ್ಲಿ ಬಂದು ಮಾಡಿಬಿಟ್ಟೆ ಅಣ್ಣ. ಸ್ವಲ್ಪ ಅಣ್ಣ ಕರಗಿಸ್ತಿದ್ದೀನಿ ಅನ್ನೋದಕ್ಕಿಂತ ಏನೋ ಒಂದು ವಿಷಯ ಹೇಳಕ್ಕೆ ಹೋದೆ ನಾನು, ಅದ್ರ ಮುಖಾಂತರ ಹಂಗೆ ಮನೆಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು, ಮಾಡಿ ಒಳ್ಳೇದಾಗುತ್ತೆ ಅಂದರು. ತಂದೆ ತಾಯಿ ಆಶೀರ್ವಾದ ಮೇಲೇ ಬಂದೆ ಅಣ್ಣ. ಅಣ್ಣ ನನಗೆ ತುಂಬ ಆಸೆ ಇತ್ತು ಅಣ್ಣವ್ರು ಹುಟ್ಟಿದ ಹಬ್ಬದ ದಿನ ಮಾಡೋಣ ಅಂತ. ನಾನು ನಾಗೇಂದ್ರ ಅಣ್ಣವ್ರ ಸರ್ನೇ ಸ್ವಲ್ಪ ಸಜೆಷನ್ ಕೇಳ್ಕೊಂಡು ಮುಂದೆ ಹೋಗ್ತೀನಿ ಅಣ್ಣ. ಅದೇ ಅಂದ್ಕೊಂಡಿದ್ದೀನಿ ಅಣ್ಣ, ನಾನು ಅಣ್ಣ ಮಾತಾಡ್ಕೋತೀನಿ, ನಾಗೇಂದ್ರ ಅಣ್ಣ ನಾನು ಮಾತಾಡ್ಕೋತೀನಿ, ಏನೋ ಒಂದು ಮಾಡೋಣ ಅಂತ ಅಣ್ಣ. ಎಲ್ಲ ಕಂಪ್ಲೀಟ್ ಆಗಿದೆ ಅಣ್ಣ, ಎಲ್ಲ ನಮ್ಮ DA ವರ್ಕೂ ಕಂಪ್ಲೀಟು, CG ವರ್ಕ್ ಒಂದು ಚೂರಿದೆ, ಇನ್ನು ಆಲ್ರೌಂಡ್ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ ಅಣ್ಣ ನಾವು. ಸೆನ್ಸರ್ಗೆ ನಾಳೆ ಅಪ್ಲೈ ಮಾಡ್ಕೊತೀನಿ ಅಣ್ಣ. ಇದು ಮುಗಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಮುಗಿಸ್ಕೊಂಡು ಅಪ್ಲೈ ಮಾಡ್ಕೊತೀನಿ ಅಣ್ಣ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ತುಂಬ ಚೆನ್ನಾಗಿ ಬಂದಿದೆ, ಸಾಂಗು, ಟ್ರೈಲರು, ಸಿನಿಮಾ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ, ತುಂಬ ಇಷ್ಟ ಆಯಿತು ನನಗೂ ಕೂಡ ಸಾಂಗ್ಸು. ಎಲ್ಲರೂ ಆಶೀರ್ವಾದ ಮಾಡಿ ಸಿನಿಮಾನ ನೋಡ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ದಯಮಾಡಿ ಸಿನಿಮಾದ ಎಲ್ಲ ಟೆಕ್ನಿಷಿಯನ್ಸ್ ಆ್ಯಂಡ್ ಆರ್ಟಿಸ್ಟ್ ದಯಮಾಡಿ ವೇದಿಕೆಗೆ ಬಂದರೆ ಒಂದು ಗ್ರೂಪ್ ಪಿಕ್ಚರ್ ತಗೋಬೋದು. ದೇವ್ ಅವ್ರು ಬನ್ನಿ, ತುಂಬ ಜನ ನಿಮ್ಮ ಬಗ್ಗೆ ಹೇಳ್ತಿದ್ದಾರೆ, ಬನ್ನಿ ಅವ್ರು ಯಾರಂತ ನೋಡೋಣ. ಹುಡುಗರು ಅಷ್ಟು ಬೇಗ ಕಾಲು ನೋವು ಬಂದ್ಬಿಡ್ತಾ? ಸ್ಮೈಲ್ ಸ್ಮೈಲ್. ಧನ್ಯವಾದಗಳು ಶ್ರೀನಿವಾಸ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ.